ಟ್ರೈನ್ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ. ಚಿಕ್ಕ ಮಕ್ಕಳಿಂದ ದೊಡ್ಡವ್ರ ತನಕನೂ ಟ್ರೈನ್ ಅಂದರೆ ಇಷ್ಟ. ಹೀಗಾಗಿ ನಿಮಗೋಸ್ಕರ ಇಂಡಿಯನ್ ರೈಲ್ವೆ ಹಿಸ್ಟ್ರಿ ಬಗ್ಗೆ ನಿಮಗೆ ತಿಳಿಸ್ಕೊಡೋ ಒಂದು ಸಣ್ಣ ಪ್ರಯತ್ನ ನಂದು. ನಮ್ಮ ಇಂಡಿಯನ್ ರೈಲ್ವೆ ಜಗತ್ತಲ್ಲೇ 4ನೇ ಅತಿ ದೊಡ್ಡ ರೈಲ್ ನೆಟ್ವರ್ಕ್. ಇದರ ಟೋಟಲ್ ರೂಟ್ ಲೆಂತ್ ಬಂದು 68,155 ಕಿಲೋಮೀಟರ್. 2024-25ರಲ್ಲಿ ಸುಮಾರು 735 ಕೋಟಿ ಪ್ಯಾಸೆಂಜರ್ಸ್ ನಮ್ಮ ಇಂಡಿಯನ್ ರೈಲ್ವೆಯಲ್ಲಿ ಟ್ರಾವೆಲ್ ಮಾಡಿದ್ದಾರೆ. ಸುಮಾರು 12.5 ಲಕ್ಷ ಎಂಪ್ಲಾಯೀಸ್ ಇಂಡಿಯನ್ ರೈಲ್ವೆಯಲ್ಲಿ ಕೆಲಸ ಮಾಡ್ತಿದ್ದಾರೆ. ಇಂಡಿಯಾದಲ್ಲಿ ಸುಮಾರು 7,500 ರೈಲ್ವೆ ಸ್ಟೇಷನ್ಸ್ ಇದ್ದಾವೆ. 2025ರ ಕೊನೆಯಲ್ಲಿ 2.78 ಲಕ್ಷ ಕೋಟಿ ಇಂಡಿಯನ್ ರೈಲ್ವೆ ಸಂಪಾದನೆ ಮಾಡೋ ಟಾರ್ಗೆಟ್ ಇಟ್ಟಿದ್ದಾರೆ. ಇವತ್ತು ಇಂಡಿಯನ್ ರೈಲ್ವೆನ ಆಪ್ರೇಟ್ ಮಾಡ್ತಾ ಇರೋದು ಮಿನಿಸ್ಟರಿ ಆಫ್ ರೈಲ್ವೆ. ಆದರೆ ಮೊದಲು ಆಗಿರಲಿಲ್ಲ. ಅದ್ರ ಬಗ್ಗೆ ಮುಂದೆ ಹೇಳ್ತಾ ಇರ್ತೀನಿ. ನಮ್ಮ ಇಂಡಿಯಾದ ಫಸ್ಟ್ ರೈಲ್ವೆ ಲೈನ್ ಬಂದು 1837ರಲ್ಲಿ ಸ್ಟಾರ್ಟ್ ಆಯಿತು. ಇದು ಮೆಡ್ರಾಸಿನ ರೆಡ್ ಹಿಲ್ ಸ್ಟೇಷನಿಂದ ಚಿಂತಾತ್ರಿಪೇಟ್ ಬ್ರಿಡ್ಜ್ ತನಕ ಇದರ ಜರ್ನಿ ಆಗಿತ್ತು. ಇದರ ಜರ್ನಿ ಟೋಟಲ್ ಡಿಸ್ಟೆನ್ಸ್ ಬಂದು 20 ಕಿಲೋಮೀಟರ್. ಆದರೆ ಇದನ್ನು ರೋಡ್ ಕನ್ಸ್ಟ್ರಕ್ಷನ್ ಕೆಲಸಕ್ಕೆ ಮಾತ್ರ ಬಳಸ್ತಾಯಿದ್ರು, ಪ್ಯಾಸೆಂಜರ್ಗಲ್ಲ. ಬ್ರಿಟನ್ ಮತ್ತು ಬೇರೆ ಬೇರೆ ದೇಶಗಳ ಪ್ಯಾಸೆಂಜರ್ ಟ್ರೈನ್ ಸಕ್ಸಸ್ ನೋಡಿ 1840ರಲ್ಲಿ ಇಂಡಿಯಾದಲ್ಲೂ ಪ್ಯಾಸೆಂಜರ್ ಟ್ರೈನ್ ನಡೆಸಬೇಕು ಅಂತ ಪ್ರಪೋಸಲ್ ಬಂತು. ಬ್ಯಾಂಕ್ಸ್, ಇನ್ವೆಸ್ಟರ್ಸ್, ಶಿಪ್ಪಿಂಗ್ ಕಂಪ್ನೀಸ್, ಪ್ಯಾಸೆಂಜರ್ಸ್ ತುಂಬ ಇಂಟ್ರೆಸ್ಟ್ ತೋರಿಸಿದ್ರು. 8 ಮೇ 1845ರಲ್ಲಿ ಇಂಡಿಯಾದ ಮೊದಲ ರೈಲ್ ಕಂಪ್ನಿ ಸ್ಟಾರ್ಟ್ ಆಯಿತು. ಅದರ ಹೆಸರು ಬಂದು ಮೆಡ್ರಾಸ್ ರೈಲ್ ಕಂಪ್ನಿ. ಮೆಡ್ರಾಸ್ ರೈಲ್ ಕಂಪ್ನಿ ಸಕ್ಸಸ್ ನೋಡಿ 1 ಜೂನ್ 1845ರಲ್ಲಿ ಈಸ್ಟ್ ಇಂಡಿಯಾ ರೈಲ್ವೆ ಕಂಪ್ನಿ ಕೂಡ ಸ್ಟಾರ್ಟ್ ಆಯಿತು. ಮತ್ತು ದಿ ಗ್ರೇಟ್ ಇಂಡಿಯನ್ ಪೆನಿನ್ಸುಲಾ ಕಂಪ್ನಿ 1 ಆಗಸ್ಟ್ 1849ರಲ್ಲಿ ಸ್ಟಾರ್ಟ್ ಆಯಿತು. ಈ 3 ಕಂಪ್ನಿಗಳು ಸೇರಿ ಭಾರತದ ಬೇರೆ ಬೇರೆ ಪ್ಯಾಸೆಂಜರ್ ಲೈನ್ ಕನ್ಸ್ಟ್ರಕ್ಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು. ಮೊದಲ ಪ್ಯಾಸೆಂಜರ್ ಟ್ರೈನ್ ಬಂದು 16 ಏಪ್ರಿಲ್ 1853ರಲ್ಲಿ ಸ್ಟಾರ್ಟ್ ಆಯಿತು. ಬಾಂಬೆಲಿರೋ ಬೋರಿಬಂದರ್ ಸ್ಟೇಷನಿಂದ ಥಾನೆ ತನಕ ಇದರ ಜರ್ನಿ ಆಗಿತ್ತು. ಇದರ ಡಿಸ್ಟೆನ್ಸ್ ಬಂದು 34 ಕಿಲೋಮೀಟರ್. ಈ ಟ್ರೈನಲ್ಲಿ 14 ಕೋಚ್ ಮತ್ತು 3 ಸ್ಟೀಮ್ ಲೊಕೊಮೋಟಿವ್ ಪವರ್ಡ್ ಆಗಿತ್ತು. ಈ 3 ಸ್ಟೀಮ್ ಲೊಕೊಮೋಟಿವ್ ಇಂಜಿನ್ಗಳ ಹೆಸರು ಬಂದು ಸಾಹಿಬ್, ಸಿಂಧ್ ಮತ್ತು ಸುಲ್ತಾನ್. ಸುಮಾರು 400 ಪ್ಯಾಸೆಂಜರ್ಸ್ ಈ ಟ್ರೈನಲ್ಲಿ ಅವತ್ತು ಜರ್ನಿ ಮಾಡಿದರು. ಟ್ರೈನ್ ಜರ್ನಿ ಕಂಪ್ಲೀಟ್ ಮಾಡೋಕ್ಕೆ 1 ಗಂಟೆ 15 ನಿಮಿಷ ಟೈಮ್ ತೊಗೊಂಡಿತ್ತು. ಈ ರೂಟ್ ಕನ್ಸ್ಟ್ರಕ್ಷನ್ ಮಾಡಿದ್ದು ದಿ ಗ್ರೇಟ್ ಇಂಡಿಯನ್ ಪೆನಿನ್ಸುಲಾ ಕಂಪ್ನಿ. ಹಾಗೆ ಇದರ ಸಕ್ಸಸ್ ನೋಡಿ ಬಾಂಬೆ ಥಾನೆ ಲೈನ್ ಮೇ 1854ರಲ್ಲಿ ಕಲ್ಯಾಣ್ವರೆಗೆ ಎಕ್ಸ್ಟೆಂಡ್ ಮಾಡಿದರು. ನಮ್ಮ ಬೆಂಗಳೂರಿನ ಕಂಟೋನ್ಮೆಂಟಿಂದ ಜೋಲಾರ್ಪೇಟ್ವರೆಗೆ 1864ರಲ್ಲಿ ಮೊದಲ ಬಾರಿಗೆ ರೈಲ್ ಲೈನ್ ಕಂಪ್ಲೀಟ್ ಆಗಿತ್ತು. 1895ರಲ್ಲಿ ಸ್ಟೀಮ್ ಲೊಕೊಮೋಟಿವ್ ಕಂಪ್ಲೀಟಾಗಿ ಇಂಡಿಯಾದ ಅಜ್ಮೀರ್ ವರ್ಕ್ಶಾಪಲ್ಲಿ ಮ್ಯಾನುಫ್ಯಾಕ್ಚರ್ ಆಯಿತು. 3 ಫೆಬ್ರವರಿ 1925ರಲ್ಲಿ ಇಂಡಿಯಾದ ಮೊದಲ ಎಲೆಕ್ಟ್ರಿಕ್ ಪ್ಯಾಸೆಂಜರ್ ಟ್ರೈನ್ ಇಂಟ್ರೊಡ್ಯೂಸ್ಡ್ ಆಗಿತ್ತು. ಬಾಂಬೆಯ ವಿಕ್ಟೋರಿಯಾ ಟರ್ಮಿನಲ್ಸಿಂದ ಕುರ್ಲಾ ತನಕ ಇದರ ಜರ್ನಿ ಆಗಿತ್ತು. ಹಾಗೆ IRCTC ಸಿಸ್ಟಮ್, ಆನ್ಲೈನ್ ಸಿಸ್ಟಮ್ ಬಗ್ಗೆ ಬಂದರೆ ಇದು 2002ರಲ್ಲಿ ಪಬ್ಲಿಕ್ಕಿಗೆ ಓಪನ್ ಆಗಿತ್ತು.